ಹಾಯ್ ಗೈಸ್, ಇವತ್ತು ನಿಮಗೆ ಟೊಮೆಟೊಕಾಯಲ್ಲಿ ಚಟ್ನಿ ಮಾಡೋದನ್ನ ವಿಡಿಯೋ ಮಾಡ್ತಾಯಿದ್ದೀನಿ. ಇದಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಟೊಮೆಟೊಕಾಯಿನ ಹೆಚ್ಕೊಬೇಕು. ಹೆಚ್ಕೊಂಡು ತೊಳೆದ್ಬಿಟ್ಟು ಅದನ್ನು ಟೊಮೆಟೊಕಾಯಿನ ನೀರಾಕಿ ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಮೆಣಸಿನ್ಕಾಯಿ ಬೇಕು ಅಷ್ಟು ಹಾಕ್ಕೊಳ್ಳಿ. ನಮಗೆ ಖಾರ ಕಡಿಮೆ ಬೇಕು, ಅದಕ್ಕೆ ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಕುದಿಯೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಈರುಳ್ಳಿ, ಕರ್ಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದನ್ನು ಬೆಂದಾದಮೇಲೆ ತಣ್ಣಕ್ಕೆ ಹಾಕಿ ಬಿಡಬೇಕು. ಒಂದು ಪ್ಲೇಟಿಗೆ ಹಾಕಿ ನೆಕ್ಸ್ಟ್ ಒಂದು ಬಾಣಲಿಗೆ ಆಯಿಲ್ ಹಾಕಿ ಇನ್ನು ಸಾಸಿವೆ, ಜೀರಿಗೆ ಅದೆರಡನ್ನೂ ಕಾಯಕ್ಕೆ ಬಿಡಿ. ಆಯಿಲ್ ತುಂಬ ಕಾಯಕ್ಕೆ ಬಿಡಬೇಡಿ, ಸ್ವಲ್ಪ ಕಾದರೆ ಸಾಕು. ಅದಕ್ಕೇ ಸಾಸಿವೆ, ಜೀರಿಗೆ ಅದನ್ನು ಹಾಕಿ ನಾನು ಹಾಕ್ಬಿಟ್ಟು ಅದು ಚಟಪಟ ಅಂತ ಅನ್ನಬೇಕು. ಚಟಪಟ ಅನ್ನೋ ತನಕ ತುಂಬ ಚಟಪಟ ಅನ್ನೋದು ಸ್ವಲ್ಪ ಅಂದರೆ ಸಾಕು. ಅದಾದಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕಿ ಬಾಡಿಸ್ಬೇಕು. ಸ್ವಲ್ಪ ನಾನೊಂದು 2 ಈರುಳ್ಳಿ ತೊಗೊಂಡಿದ್ದೆ, ಒಂದು 6 ಟೊಮೆಟೊಕಾಯಿ ತೊಗೊಂಡಿದ್ದೆ ಅಷ್ಟೇ, ಇನ್ನೇನು ಜಾಸ್ತಿ ತೊಗೊಂಡಿಲ್ಲ. ಸಾಕು, ಒಂದು 4 ಜನಕ್ಕೆ ಸಾಕು. ಒಂದು ಮಾರ್ನಿಂಗ್ ಟಿಫನ್ನಿಗೆ ಸಾಕಾಗುತ್ತೆ ಅಷ್ಟು. 1-2 ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಅದು ಈರುಳ್ಳಿ ಕರಿ ಅನ್ನೋದೊಂಚೂರು ಕಡಿಮೆ ಹಾಕಬೇಕು. ಒಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಬಾಡಿಸ್ಬೇಕು. ಎಣ್ಣೆಗೆ ಹಾಕೋಬೋದು ಕರ್ಬೇವಿನ ಸೊಪ್ಪನ್ನ, ಆದರೆ ಅದು ಪಟ ಅಂತ ಸಿಡಿಯುತ್ತೆ. ನಾನು ಹಂಗಾಗಿ ಯಾವಾಗಲೂ ಈರುಳ್ಳಿ ಹಾಕಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಅದಕ್ಕಾದರೆ ಸಿಡಿಯಲ್ಲ ಮತ್ತು ಚೆನ್ನಾಗಿನೂ ಈರುಳ್ಳಿ ಜೊತೆನೇ ಫ್ರೈ ಆಗುತ್ತೆ. ಹಾಗೇನೂ ಆರೋದು ಏನೂ ಆಗಲ್ಲ, ಆರಾಮಾಗಿ ಫ್ರೈ ಆಗುತ್ತೆ. ಅದು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸ್ವಲ್ಪ ಕೆಂಪು ಆಗಬೇಕು, ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಅದಾದಮೇಲೆ ಈಗ ತಣ್ಣಕ್ಕಾಗಿದೆ. ಈಗ ಟೊಮೆಟೊಕಾಯಿ ಬೇಯಿಸಿರೋದು ಅದನ್ನು ಮಿಕ್ಸಿಗೆ ಹಾಕಿ ತುಂಬ ನೈಸಾಗಿ ಪೇಸ್ಟ್ ಮಾಡಬೇಕು. ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಈ ಒಗ್ಗರಣೆ ಇದೆಯಲ್ಲ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮತ್ತೆ ಬಾಡಿಸ್ಬೇಕು. ಮತ್ತೆ ಬಾಡಿಸಾದ್ಮೇಲೆ ಈಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಚೆನ್ನಾಗಿ ಬಾಡಿಸಾದ್ಮೇಲೆ ನಾವು ಇದು ಟೊಮೆಟೊಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಈ ಒಗ್ಗರಣೆ ಒಳಗೆ ಹಾಕಬೇಕು. ಚೆನ್ನಾಗಿ ನೋಡಿ ಎಷ್ಟು ಫೈನಾಗಿ ಪೇಸ್ಟ್ ಆಗಿದೆ, ಆ ಥರ ಪೇಸ್ಟ್ ಆಗಬೇಕು. ಅದನ್ನು ಒಗ್ಗರಣೆ ಒಳಗಡೆ ಹಾಕಬೇಕು. ಆಮೇಲೆ ನಿಮಗೆ ನೀರು ಎಷ್ಟು ಬೇಕಂತ ನೋಡಿ ಹಾಕ್ಕೊಳ್ಳಿ. ನಮಗೆ ನೀರು ಜಾಸ್ತಿ ಬೇಕಾ ಇಲ್ಲ ಕಡಿಮೆ ಬೇಕಾ, ಅದು ನಿಮ್ಮ ಒಂದು ಟೇಸ್ಟ್. ನೀರು ಕಡಿಮೆ ಇದ್ದಷ್ಟು ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನು ಗೊತ್ತಾ, ಹುಳಿ ಟೊಮೊಟೊ ಇರುತ್ತಲ್ಲ, ರೌಂಡಕ್ಕೆ ಗುಂಡಕ್ಕಿರುತ್ತೆ, ಆ ಹುಳಿ ಟೊಮೊಟೊ ಹಾಕಿದರೆ ಇದರಲ್ಲಿ ಹುಳಿ ಜಾಸ್ತಿ ಬರುತ್ತೆ. ಆಗ ಇದು ನಾರ್ಮಲ್ ಟೊಮೊಟೊಕಾಯಿ ಆಗಿರೋದ್ರಿಂದ ಅಷ್ಟೊಂದು ಹುಳಿ ಬರಲ್ಲ, ಬಟ್ ಮೀಡಿಯಮ್ ಹುಳಿ ಇರುತ್ತೆ. ಓಕೆ, ಹಂಗಾಗಿ ಹುಳಿ ಏನು ತೊಂದರೆ ಇಲ್ಲ, ಸಾಕಾಗುತ್ತೆ. ಅದೇ ತುಂಬ ಹುಳಿ ಟೊಮೊಟೊ ಇರುತ್ತಲ್ಲ, ಟೊಮೊಟೊಕಾಯಿ ತುಂಬ ಹುಳಿ ಅಂತ ಅನಿಸ್ಬಿಡುತ್ತೆ. ಆಗ ಒಂದು ಸ್ವಲ್ಪ ಖಾರ ನಿಮಗೆ ಬೇಕಂದರೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ. ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಆಲ್ರೆಡಿ ಬೆಂದಿರೋದ್ರಿಂದ ನಾವು ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಟ್ಟರೆ ಸಾಕು. ಆಮೇಲೆ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳಿ. ಕಾಯಿ ತುರಿ ಹಾಕಿದ್ಮೇಲೆ ಅಂತೂ ಆ್ಯಕ್ಚುಲಿ ಇದು ಕಾಯಿ ತುರಿ ಹಾಕಿದ್ಮೇಲೆ ಸಿಕ್ಕಾಗುತ್ತೆ ಟೇಸ್ಟ್ ಅಂತ ಅನ್ಸೋದು. ನನಗಂತೂ ಕಾಯಿ ತುರಿ ಜಾಸ್ತಿ ಹಾಕಿದರೆ ನನಗೆ ತುಂಬ ಇಷ್ಟ ಆಗುತ್ತೆ, ಬಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಆಗಲೇ ಬೇಯಿಸ್ಬೇಕಾದ್ರೂ ಉಪ್ಪು ಹಾಕಿದ್ವಿ. ಇನ್ನು ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ನಿಮಗೆ ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಎಷ್ಟು ಉಪ್ಪು ಹಾಕ್ಕೊಳ್ಳಿ. ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ, ಅದು ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವಾಗ ಫ್ಲೇವರ್ ಅಂತೂ ಇದು ನೀವು ಕುದೀತಾ ಇರುತ್ತಲ್ಲ, ಆಗಲೇ ಫ್ಲೇವರ್ ನಿಮಗೆ ಬರ್ತಾ ಇರುತ್ತೆ, ಕಮ್ಮಿ ಅಂತ ಬರ್ತಾ ಇರುತ್ತೆ. ಇದೆಲ್ಲ ಈಗ ರೆಡಿ ಆಗಿದೆ. ಇದನ್ನು ತಟ್ಟೆಗೆ ಹಾಕ್ಕೊಳ್ಳೋಣ. ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸರಿ ಇದನ್ನು ಖಂಡಿತ ಟ್ರೈ ಮಾಡಿ. ಸಕ್ಕತ್ತಾಗಿದೆ ಅಂತ ನೀವೇ ಅಂತೀರ. ಇದನ್ನು ಚಪಾತಿ, ದೋಸೆಗೆಲ್ಲ ಯೂಸ್ ಮಾಡ್ಬೋದು.